ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ನಾನು ಪರಿಣಿತ ಅವ್ರ ಹತ್ರ ಹೋಗ್ತೀನಿ. ಪರಿಣಿತ ಅವರೇ, ಈ ಆಹಾರ ಪದಾರ್ಥಗಳನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರು ಯೋಚನೆ ಹಿಂದೆ ಮುಂದೆ ನೋಡಲ್ಲ. ಬಟ್ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅದು ಸ್ವಲ್ಪ ಜನರಿಗೆ ಹೇಳ್ಬಿಡಿ. ಸರ್, ಇದನ್ನು ನಾನು 3 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತೀನಿ. ಓಕೆನಾ? ಫಸ್ಟ್ ಅವ್ರು ಹೇಳ್ದಂಗೆ ಆಫೀಸರ್ಸ್ ಇರಬೇಕು ಅಥವಾ ಗೌರ್ಮೆಂಟ್ ನೋಡ್ಕೋಬೇಕು, ದಟ್ ಈಸ್ ದೇರ್. ಅದನ್ನು ಅವ್ರು ಮಾಡಲೇಬೇಕು ಇವಾಗ್ಲಿಂದ. ಬಿಕಾಸ್ ಅವ್ರ ಮಕ್ಕಳು ಇರ್ತಾರೆ, ಅವ್ರದ್ದು ಫ್ಯೂಚರ್ ಇದೆ. ಆ ಥರ ನೋಡ್ಕೊಂಡು ಒಂದು ಸೈಕಾಲಜಿಕಲಿ ದೇ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಸೆಕೆಂಡ್ ಥಿಂಗ್, ನಾವು ಮಕ್ಳಿಗೆ ಏನು ಕೊಡ್ತಾ ಇದ್ದೀವಲ್ವಾ, ಚಿಕ್ಕ ವಯಸ್ಸಿಂದಾನೇ ನಾವು ಯಾವ್ದು ಬೇಕು, ಯಾವ್ದು ಒಳ್ಳೇದು, ಯಾವ್ದು ಬೇಡ, ಮತ್ತು ಲೇಬಲ್ನ ಹೆಂಗೆ ಓದಬೇಕು. ಇವಾಗ ನಮ್ಮ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋದ್ರೆ ಒಂದು ಕಿಂಡರ್ ಜಾಯ್ ಅದು ಇದು ಏನೇನೋ ಎತ್ಕೊಂಡು ಬರ್ತಾರೆ. ತಿರ್ಗಿಸ್ಬಿಟ್ಟು ಅದರಲ್ಲಿ ಏನಿರುತ್ತೆ ಅದನ್ನ ತಗೊಂಡಾಗ ನಿನ್ನ ಹೊಟ್ಟೆಲಿ ಏನಾಗುತ್ತೆ, ಆ ಥರ ಫಸ್ಟಿಂದಾನೇ ನಾವು ಎಜುಕೇಟ್ ಮಾಡ್ಕೊಂಡು ಬಂದರೆ ದಟ್ ಈಸ್ ಅನದರ್ ಸೊಲ್ಯೂಷನ್. ಓಕೆ, ಸೊ ಅವಾಗ ದೇ ವಿಲ್ ನಾಟ್ ಇಂಡಲ್ಜ್. ಆಕ್ಚುಲಿ ನನ್ನ ಸಿಸ್ಟರ್ಸ್ ಮಕ್ಕಳೆಲ್ಲ ಏನಿದ್ದಾರೆ, ಚಿಕ್ಕ ವಯಸ್ಸಿಂದಾನು ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಫಸ್ಟಿಂದಾನು ಹೇಳ್ಕೊಟ್ಬಿಡ್ತಾ ಇದ್ದಾರೆ. ಬಿಕಾಸ್ ಮನೇಲೆಲ್ಲ ಎಜುಕೇಟೆಡ್ ಇದ್ದೀವಿ ಆ ಥರ. ದಟ್ ಈಸ್ ಸೆಕೆಂಡ್ ಸೊಲ್ಯೂಷನ್. ಥರ್ಡ್ ಬಂದು ಒಳಗಡೆ ಪೊಲಿಟಿಕ್ಸ್ ವೈಸ್ ಏನಾಗ್ತಾ ಇದೆ ಅದೆಲ್ಲ ಬಿಟ್ಬಿಟ್ಟು ನಮ್ದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯಾವ್ದು ಬೇಕು ಯಾವ್ದು ಬೇಡ, ನ್ಯೂಟ್ರಿಷನ್ ಲೇಬಲಲ್ಲಿ ಯಾವ್ದು ತುಂಬ ಇಂಪಾರ್ಟೆಂಟ್ ಇದೆ, ಯಾವುದು ಈಗ ಪಾಮ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ, ನೀವು ಹೇಳ್ತಾ ಇರೋಂಗೆ ಪನ್ನೀರಲ್ಲಿ ಸ್ಟಾರ್ಚ್ ಯೂಸ್ ಮಾಡ್ತಾ ಇದ್ದಾರಾ, ಮಿಲ್ಕ್ ಪ್ರೋಟೀನ್ಸ್ ಇದೆಯಾ, ಈ ಥರ ಒಂದು ಫ್ಯೂ ಐಟಮ್ಸ್ನ ನಾವು ನೋಡಿಕೊಂಡು ಅದ್ರ ಮೇಲೆ ಅನಲಾಗ್ ಪನ್ನೀರ್ ಅಂತ ಏನು ಹೇಳ್ತಾ ಇದ್ದೀರಾ ಅದರಲ್ಲಿ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ಓಕೆ, ದಟ್ ಈಸ್ ದ ಪ್ರಾಬ್ಲಮ್. ಚೀಸ್ ಆದರೂ ಕೂಡ ಅದೇ. ಇದೆಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇಮಲ್ಸಿಫೈ ಚೆನ್ನಾಗಿ ಆಗಬೇಕು, ಅಂದರೆ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಮತ್ತು ನೀವು ಚೀಸ್ನ ಸ್ಪ್ರೆಡ್ ಮಾಡಿದ್ರೆ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ, ಮತ್ತೆ ಚೀಸಿ ಟೆಕ್ಸ್ಚರ್ ಬರುತ್ತೆ. ಅದೇ ನೀವು ಈ ಮೊಜರೆಲ್ಲ ಎಲ್ಲ ಫರ್ಮೆಂಟೆಡ್ ಎಲ್ಲ ತಗೊಂಡ್ರೆ ಅಷ್ಟು ಬೇಗ ಆ ಥರ ಆಗಲ್ಲ. ಬಟ್ ಇದನ್ನ ತಗೊಂಡೋಗಿ ನಿಮಗೆ ಕೊಟ್ಟರು ಕೂಡ ಇದೇನು ಚೀಸ್ ಕರೆಕ್ಟಾಗಿ ಮೆಲ್ಟೇ ಆಗಿಲ್ಲ ನೀವು ಹೇಳ್ತೀರಾ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ಏನ್ ಮಾಡ್ತಾರೆ, ಈ ತರ ಕಲ್ಬರ್ಕೆ ಎಲ್ಲ ಯೂಸ್ ಮಾಡಿ ಆ ಟೆಕ್ಸ್ಚರ್ನ ಬರ್ಸ್ತಾ ಇದ್ದಾರೆ. ಸೊ ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಅವ್ರು ಹೇಳ್ದಂಗೆ ಬ್ರ್ಯಾಂಡ್ ವೈಸ್ ಆಫ್ಕೋರ್ಸ್ ಇದೆ, ಬಟ್ ಈ ಬ್ರ್ಯಾಂಡ್ ಯಾವುದು ತುಂಬಾ ನಂಬಿಕೆ ಇಟ್ಕೊಂಡು ನೋಡ್ತಾ ಇದೀವಿ, ಅದ್ರ ಮೇಲೆ ಕನ್ಸ್ಯೂಮರ್ ರಿಪೋರ್ಟ್ಸ್ ಏನಾರು ಮಾಡಿದಾಗ ಅಂಗಡಿಯವ್ರ ಹತ್ರ ಹೋಗಿ ಮಾಡೋದ್ರ ಬದಲು ಕಸ್ಟಮರ್ ರಿಪೋರ್ಟಿಂಗ್ ಸಿಸ್ಟಮ್ ಇರುತ್ತೆ, ಅವ್ರಿಗೆ ಹೋಗಿ ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ಅ ಬೆಟರ್ ಆಪ್ಷನ್. ಓಕೆ, ದಟ್ ಈಸ್ ಅನದರ್ ಥಿಂಗ್. ಮತ್ತೆ ಈಗ ನೀವು ಆಯಿಲ್ ಬಗ್ಗೆ ಹೇಳ್ತಾ ಇದ್ರಿ, ಈ ಆಯಿಲ್ ಅಲ್ಲಿ ಎಷ್ಟೇ ಆರ್ಗ್ಯಾನಿಕ್ ಅಂತ ಬಂದ್ರು ಕೂಡ ಈ 100% ಅಂತ ಕೊಡ್ತಾರೆ. 100% ಏನು ನ್ಯಾಚುರಲ್ ಪ್ಯೂರಿಟಿನ ಇಂಗ್ರೀಡಿಯೆಂಟ್ಸ್ 100% ಅದೇ ಯೂಸ್ ಮಾಡಿ ತೆಗಿತಾ ಇದ್ದಾರಾ, ಆ ತರ ನಾವು ತಿಳ್ಕೊಬೇಕಾಗುತ್ತೆ ಸರ್. ಬಟ್ ಅದು ಹೆಂಗ್ ತಿಳ್ಕೊಳ್ಳೋದು ಅದೇ ಪ್ರಶ್ನೆ. ಸಾಮಾನ್ಯವಾಗಿ ಜನ ಅರ್ಜೆನ್ಸಿಲಿ ಇರ್ತಾರೆ, ಮಕ್ಕಳು ಸ್ಕೂಲಿಗೆ ಬಿಡಬೇಕು, ಗಂಡ ಆಫೀಸ್ಗೆ ಹೋಗ್ಬೇಕು. ಹೌದು, ಸೊ ಮತ್ತೆ ಈಗ ಜೀರಿಗೆ ಅಂತ ಅಂದ್ರೂ ಕೂಡ ನೀವು ಹೇಳಿದ್ರಿ 5 ರೂಪೀಸ್ ಪ್ಯಾಕೆಟ್ ಎಲ್ಲ. ಈಗ ಯಾವುದೇ ಒಂದು ಫುಡ್ ಐಟಮ್ ತಗೊಂಡ್ರು ಕೂಡ ಅದರಲ್ಲಿ ಒಂದು ಎನ್ಸೈಮ್ಸ್ ಅಂತ ಇರುತ್ತೆ, ಎಲ್ಲ ಇರುತ್ತೆ ಸರ್. ಅದು ಲೀಚ್ ಔಟ್ ಆಗೋ ಟೈಮಿಂಗ್ಸ್ ಕೂಡ ತುಂಬಾ ಡಿಫರ್ ಇರುತ್ತೆ. ಈವನ್ ಕಲರ್ ಕೂಡ ನ್ಯಾಚುರಲ್ ಕಾಂಪೊನೆಂಟ್ಸೇ ಕಲರ್ ಬಿಡುತ್ತೆ. ಬಟ್ ನೀವು ಮೇಲ್ಗಡೆ ಅವ್ರು ಟಿವಿಲಿ ತೋರಿಸ್ತಾ ಇದ್ದಂಗೆನೆ ನೀರಿಗೆ ಹಾಕಿದ ತಕ್ಷಣ ಕಲರ್ ಬಿಡ್ತಾ ಇದೆ ಅಲ್ಲ, ಅದು 100% ಕಲಬೆರಕೆ ಆಗಿದೆ. ಬಟ್ ನ್ಯಾಚುರಲ್ ಆಗಿ ನೈಟ್ ಎಲ್ಲ ನೀವು ಸೋಪ್ ಮಾಡಿದ್ರು ಕೂಡ ಜೀರಿಗೆ ಆಗ್ಲಿ ಮೆಂತೆ ಕಾಳಾಗ್ಲಿ ತುಂಬಾ ಪೇಲ್ ಎಲ್ಲೋ ಕಲರ್ ಬಿಡುತ್ತೆ. ದಟ್ ಈಸ್ ಓಕೆ. ಸೊ ಆ ತರ ನಾವು ನೋಡ್ಕೊಬೇಕಾಗತ್ತೆ. ಅವ್ರು ಹೇಳ್ದಂಗೆ ನಾವು ಪಾಕೆಟ್ ಅಲ್ಲೇ ಎಲ್ಲ ಆಕ್ಚುಲಿ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವ್ ಈಗ ಪನ್ನೀರ್ ಒಳ್ಳೇದಾ ಕೆಟ್ಟದಾ ನೋಡೋದಿಕ್ಕೆ ನಮ್ ಕಣ್ಣಾರೆ ಗೊತ್ತಾಗಲ್ಲ, ದಟ್ ಇಸ್ ಕರೆಕ್ಟ್. ಬಟ್ ಅದಕ್ಕೆಲ್ಲ ನಾವು ಕೆಮಿಕಲ್ಸ್ ಯೂಸ್ ಮಾಡಿನೇ ಟೆಸ್ಟ್ ಮಾಡ್ಬೇಕು. ಅವ್ರು ಹೇಳ್ದಂಗೆ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡಕ್ಕೂ ಆಗಲ್ಲ. ಸೊ ಇಲ್ಲಿ ನಮ್ಗೆ ಈ ಪೊಲೀಸ್ ಆಗ್ಲಿ ಅಥವಾ ಸೈಂಟಿಸ್ಟ್ ಆಗ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಆಗ್ಲಿ ಅವ್ರು ಬರ್ಲೇಬೇಕಾಗತ್ತೆ. ಡಾಕ್ಟರ್, ನಾವು ಆಗ್ಲೇ ಬ್ರೇಕ್ನಲ್ಲಿ ಮಾತಾಡ್ತಾ ಇದ್ವಿ ಆಯಸ್ಸಿನ ವಿಚಾರದ ಬಗ್ಗೆ. ನಮ್ಮ ಪೂರ್ವಜರೆಲ್ಲ 100, 110, 120 ವರ್ಷಗಳ ಕಾಲ ಬದುಕ್ತಾ ಇದ್ರು. ಬಿಕಾಸ್ ಅವ್ರು ಸೇವಿಸ್ತಿದ್ದಂಥ ನೀರು, ಗಾಳಿ ಮತ್ತೆ ಆಹಾರ ಅಷ್ಟು ಚೆನ್ನಾಗಿತ್ತು. ಬಟ್ ಬರ್ಬರ್ತಾ ಈಗ 60, 70ಕ್ಕೆಲ್ಲ ಕೊನೆ ಅನ್ನೋ ಥರ ಆಗ್ತಾ ಇದೆ. ಏನು ಹೇಳ್ತೀರಿ? ಇಲ್ಲ, ಡೆಫಿನೆಟ್ಲಿ ಇವೆಲ್ಲ ಯಾಕಂದ್ರೆ ಲೈವ್ ಎಕ್ಸಾಂಪಲ್ಸ್. ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟು ಬೆಳೆದವರು. ಹಳ್ಳಿಗಳ ಕಡೆ 90 ವರ್ಷ ಅವ್ರು ಎಂತ ಕಾಫಿ ಕುಡಿಯೋರು ಅಂದ್ರೆ ಮೀಸೆ ಒಳಗೆ ಹೋಗೇ ಬರೋದು, ಅಷ್ಟು ಹಂಗಿರೋರು ನಾವು ನೋಡಿದೀವಿ. ತಾಡ್ದಿರು ಹಂಗೆ ಕೆಲವು ಮಾತುಗಳು ತುಂಬಾ ಚೆನ್ನಾಗಿ ಹೇಳೋರು. ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ, ಕೋಣೆ ಮಕ್ಕಳು ಕೊಳ್ತ್ಕೊಂಡು ಹೋದೋ, ಬೀದಿ ಒಳಗೆ ಆಡ್ಕೊಂಡು ಅಲ್ಲಿರೋ ಮಾವಿನಕಾಯಿ ತಿನ್ಕೊಂಡು, ಊರಿನಲ್ಲಿ ಬೆಳೆದಿರೋ ಚೇಪೆ ಹಣ್ಣು ತಿನ್ಕೊಂಡು ನ್ಯಾಚುರಲ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಈ ಪನ್ನೀರು ಗಿನ್ನೀರು ಇವೆಲ್ಲ ಬಂದ್ಬಿಟ್ಟು ಎಲ್ಲರೂ ಡೆಫಿನೆಟ್ಲಿ ಆಹಾರದಿಂದ ಮನುಷ್ಯನ ಆಯಸ್ಸು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ಅದರಿಂದ ರೋಗ ರುಜಿನಗಳು ಬಂದ್ರೆ ಮೊದಲಿಗೆ ಅನ್ಫಾರ್ಚುನೇಟ್ಲಿ ಸಾಂಕ್ರಾಮಿಕ ರೋಗಗಳಿಂದ ಸತ್ತು ಹೋಗೋರು, ಸ್ಮಾಲ್ ಪಾಕ್ಸು ಇದು
ಬಟ್ ಈ ರೀತಿ ಆಹಾರದ ಕಾಯಿಲೆಗಳು ಬರ್ತಾನೆ ಸರ್. ಮೊದಲೆಲ್ಲ ಕ್ಯಾನ್ಸರ್ಗಳು ಅನ್ನೋದು ಬಹಳ ಕಡಿಮೆ ಇತ್ತು. ನಾನು MBBS ಹೋದಾಗ ಗೌರ್ಮೆಂಟ್ ಮೆಡಿಕಲ್ ಬಳ್ಳಾರಿ, ನಾವು ಕ್ಯಾನ್ಸರ್ ಕೇಸ್ಗಳೇ ನೋಡ್ತಿರಲಿಲ್ಲ. ಯಾರನ್ನ ಬಂದ್ರೆ 70 ವರ್ಷದವ್ರು ಯಾರೋ ಸರ್, ಇವತ್ತು 35 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ಗಳಂತೂ ಕೇಳೇ ಇದ್ದೀವಿ. ಸಿನಿಮಾ ಆಕ್ಟರ್ಗಳೇ ಬಿದ್ದು ಹೋಗ್ತಾ ಇದ್ದಾರೆ. ಸೊ ಅದನ್ನ ಇವತ್ತಿನ ಹಾರ್ಟ್ ಅಟ್ಯಾಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಯಾವುದೇ ಒಂದು ರೋಗಕ್ಕೆ ಇವೆಲ್ಲ ಅವ್ಯವಸ್ಥೆನೇ ಕಾರಣ, ನೋ ಡೌಟ್ ಇನ್ ಇಟ್. ಸೊ ಆದ್ರಿಂದ ಆಹಾರ ತುಂಬಾ ಮುಖ್ಯ. ಬಟ್ ಇವರೆಲ್ಲ ಹೇಳ್ದಂಗೆ ಎಲ್ಲಿ ನಾವೇ ಇದು ಚೆಕ್ ಮಾಡಕ್ ಆಗಲ್ಲ ಸರ್. ಬೆಳಗ್ಗೆ ನಮಗೆ ಮೇಡಮ್ ಏನ್ ಮಾಡ್ಕೊಡ್ತಾರೋ ತಿಂತೀವಿ ಓದ್ತೀವಿ, ಅವ್ರೇನ್ ನೋಡಿದ್ರು ಗೊತ್ತಿಲ್ಲ. ಸೊ ಹಂಗಾಗಿ ಎನಿವೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 72ರವರೆಗೂ ಬಂದಿದೆ ಇಂಡಿಯನ್ಸ್ಗೆ ಇವಾಗ, ಡ್ಯೂ ಟು ಅದರ್ ರೀಸನ್ಸ್. ಸಾಕಷ್ಟು ಆರೋಗ್ಯದ ವ್ಯವಸ್ಥೆಗಳು ಇರೋದ್ರಿಂದ. ಬಟ್ ಇನ್ನೂ ಆಯುಷ್ ಚೆನ್ನಾಗಿ ಆಗಬೇಕು ಅಂದರೆ ಬೇಕಾದ ಸಮ್ ಆಫ್ ದಿ ಜಪಾನ್ ಕೆಲವು ಕಂಟ್ರಿಗಳಲ್ಲಿ 100 ವರ್ಷ ಎಲ್ಲರೂ ಬದುಕ್ತಾರೆ. ಸೊ ಅಲ್ಲಿ ಇಷ್ಟು ಮೋಸಗಳು ನಡೆಯಲ್ಲ. ಬಟ್ ನಮ್ಮ ದೇಶದಲ್ಲಿ ಸರ್ ಇವತ್ತು ಈ ಆರ್ಗನೈಸೇಷನ್ ಅದ್ರ ಜವಾಬ್ದಾರಿ ಜಾಸ್ತಿ, ಎಲ್ಲರದ್ದು ಜವಾಬ್ದಾರಿ. ಮೇ ಬಿ ಚರ್ಚೆ ಆಗ್ತಾ ಇರುತ್ತಲ್ಲ ಸರ್, ಮೇ ಬಿ ಮೋಸ ಮಾಡೋರು ಈ ರೀತಿಯಾಗೆಲ್ಲ ಮಾಡೋರು ಮೇಲ್ಗಡೆ ಕೂತಿರ್ತಾರೆ ಅಂತ ಹೇಳಿ ಹಂಗಾಗಿದೆ ಪರಿಸ್ಥಿತಿ. ಮೇಡಮ್ ಕೊನೆಯದಾಗಿ ಏನು ಹೇಳ್ತೀರಿ? ಸರ್ಕಾರಕ್ಕೆ ದೊಡ್ಡ ಮನವಿ ಮಾಡೋದೇನಂತಂದರೆ, ಫಸ್ಟ್ ಆಫ್ ಆಲು ಎಲ್ಲಾರ್ಗು ಎಲ್ಲ ಬ್ರ್ಯಾಂಡ್ಗೂ ಅವಕಾಶ ಮಾಡಿಕೊಡ್ಬೇಡಿ, ಸರ್ಟಿಫಿಕೇಶನ್ ಕೊಡಬೇಡಿ. ಪ್ಲಸ್ ಏನಾಗ್ತಾ ಇದೆ ಅಂದರೆ ಯಾರು ಬೇಕಂದ್ರೆ ಹೆಂಗೆ ಬೇಕಂದ್ರೆ ಹಂಗಂಗೆ ಉಪಯೋಗಿಸ್ಕೊಳ್ತಾ ಇದೆ ಆಹಾರ ಪದಾರ್ಥ ನೋಡಿ ಎಲ್ಲ ರೋಡಲ್ಲಿದೆ, ಚಪ್ಪಲಿಗಳೆಲ್ಲ ಅಂಗಡಿನಲ್ಲಿದೆ, AC ರೂಮಲ್ಲಿದೆ. ಸೊ ಈ ರೀತಿ ಆಹಾರ ಪದಾರ್ಥನ ಇಷ್ಟೊಂದು ಚೀಪಾಗಿ ನಾವು ತಿನ್ನೋವಂಥದ್ದನ್ನ ಇಷ್ಟೊಂದು ಚೀಪಾಗಿ ಮಾಡ್ತಾ ಇದ್ದಾರಲ್ಲ, ಅದು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾರು ಆಹಾರನ ಬೀದಿ ಬದಿಯಲ್ಲಿ ಮಾರೋವಂಥದ್ದು ಅದೆಲ್ಲ ಮಾಡಬಾರ್ದು. ಮತ್ತು ಅದಕ್ಕೆಲ್ಲ ಒಂದು ಸರ್ಟಿಫಿಕೇಶನ್ ಮಾಡಬೇಕು, ವ್ಯವಸ್ಥಿತವಾಗಿ ಇದನ್ನೆಲ್ಲ ಮಾಡಬೇಕು ಒಂದು. ಆಮೇಲೆ ನಾವು ಮುಂಚೆ ಎಲ್ಲ ಏನು ಮಾಡ್ತಾ ಇದ್ವಿ ನೋಡಿ, ನಮಗೆ ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ರಾಗಿ ತಗೊಳ್ಳಿ, ಇನ್ನೊಂದೇನು ತಗೊಳ್ಳಿ, ಆ ಪದಾರ್ಥಗಳೆಲ್ಲ ಮುಂಚೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಹುಳ ಬರೋದು, ಬಿಸಿಲಲ್ಲಿ ಇಟ್ಬಿಟ್ಟು ಒಳಗಡೆ ತಗೊಳ್ತಾ ಇದ್ವಿ. ಅದು ಒಂದು ಸ್ವಲ್ಪ ನ್ಯಾಚುರಲ್ ಅನಿಸ್ತಾ ಇದ್ವಿ, ಯಾಕಂದರೆ ಹುಳ ತಿನ್ನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನ್ಯಾಚುರಲ್ಲು ಅಂತ ನಮ್ಮ ಲೆಕ್ಕಾಚಾರಕ್ಕೆ. ಅದು ಈಗ ನೀವು ವರ್ಷ ಇಡೀ ಒಂದು ಕಾಳಿಗೊಂದು ಹುಳ ಬರಲ್ಲ, ಆ ಮಟ್ಟಕ್ಕೆ ಕೆಮಿಕಲ್ ಅದರೊಳಗಡೆ ಇರುತ್ತೆ. ಅಂದರೆ ಅದನ್ನು ನಾವು ತಿಂತೀವಿ ಅಂತಂದರೆ ಹುರುಳಿಕಾಳು, ಕಡಲೆಕಾಳು, ಜೀರಿಗೆ ಕೂಡ ಹುಳ ಬರುತ್ತೆ ಸರ್. ಜೀರಿಗೆ, ಸಾಸಿವೆ ಎಲ್ಲ ಬೂಸ್ಟ್, ಎಣ್ಣೆ ಒಳಗೂ ಬೂಸ್ಟ್ ಬರ್ತಾ ಇತ್ತು. ಈ ರೀತಿ ಇವತ್ತು ಏನೇ ಇಟ್ಟರು ಕೂಡ ಯಾವುದೂ ಇಲ್ಲೆಲ್ಲ ಚೆನ್ನಾಗೇ ಇರುತ್ತೆ, ಎಲ್ಲನೂ ಉಪಯೋಗಿಸ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಕೆಮಿಕಲ್ಸ್ ಅದರಲ್ಲಿ ಇದೆ ಅಂತ ಅಂದ್ಬಿಟ್ಟು. ಯಾವಾಗ ನ್ಯಾಚುರಲ್ ಆಗಿರುತ್ತೋ ಹುಳಗಳು ತಿನ್ನಕ್ಕೆ ಬರ್ತವೆ, ಅದನ್ನು ನಾವು ಯೋಚನೆ ಮಾಡ್ತಾ ಇದ್ವಿ. ಈಗ ಯೋಚನೆ ಮಾಡ್ತೀನಿ ನಾನು, ಸೊಪ್ಪುಗಳು ತರಕಾರಿಗಳು ತಗೊಂಡಾಗ್ಲ ಅದರಲ್ಲೂ ಅಷ್ಟೇನೆ. ಬದನೆಕಾಯಿ ತೊಗೊಂಡಾಗ ಎಷ್ಟೊಂದು ಹುಳ ಇರ್ತಾ ಇತ್ತು, ಬೆಂಡೆಕಾಯಿ ತೊಗೊಂಡಾಗ ಎಷ್ಟಿರ್ತಾ, 3/4 ಭಾಗ 1 kg ತೊಗೊಂಡ್ರೆ 1/4 ಭಾಗ ಬಿಸಾಕ್ತಾ ಇದ್ವಿ ನಾವು, ಆ ಮಟ್ಟಕ್ಕೆ ಇರ್ತಾ ಇತ್ತು. ಸೊ ಈಗೇನಂದರೆ ಗೌರ್ಮೆಂಟು ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಿ ಜನರ ಆರೋಗ್ಯನೇ ಇಂಪಾರ್ಟೆಂಟು ಅನ್ನೋದನ್ನ ನಾನು ಕಳಕಳಿಯಾಗಿ ಭಾಳ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಮಕ್ಕಳಿಂದ ಏಜ್ ಆಗಿರೋರ್ಗೂ ನಂಬಿ ತಿಂತಾರೆ. ಇಂಥ ಆಹಾರದಲ್ಲಿ ಇವ್ರು ಕಲಬೆರಕೆ ಮಾಡಿದ್ರೆ ಇವ್ರು ಯಾರು ಉದ್ಧಾರ ಆಗಲ್ಲ ಸರ್. ಕೊನೆಯದಾಗಿ ಕ್ವಿಕ್ ಆಗಿ ಏನು ಹೇಳ್ತೀರಿ? ನಂಬಿಕೆ ಮತ್ತೆ ವಿಶ್ವಾಸ ಉಳಿಸ್ಕೊಳ್ಳಿ, ವಿಷ ಕೊಡಬೇಡಿ, ಆರೋಗ್ಯವೇ ಭಾಗ್ಯ. ಮೇಡಮ್ ಹೇಳ್ದಂಗೆ ಸ್ವಲ್ಪ ಹಿಂದ್ಗಡೆ ಆ ಲೇಬಲ್ ಓದಬೇಕು, ಆದರೆ ಓದೋದು ಹೆಂಗೆ ಅಂತ ನಮ್ಗೆ ಅವೇರ್ನೆಸ್ ಮೂಡಿಸಿ. ಆ್ಯಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ನಾವು ಸೇವಿಸೋ ಗಾಳಿಯಿಂದ ಹಿಡಿದು ಪ್ರತಿಯೊಂದು ಕೂಡ ವಿಷ ಆಗಿ ಬದಲಾಗ್ತಾ ಇದೆ. ಸೊ ಆದಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ನಾವು ತಿನ್ನೋ ಆಹಾರವನ್ನು ಕೂಡ ನೋಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ತಿನ್ನಬೇಕು ಅಂತ